ಮಹಾಭಾರತದಲ್ಲಿ ಇವತ್ತಿನ ಚರ್ಚಾ ಕಾರ್ಯಕ್ರಮ ಮುಂದಿನ ಜನವರಿ 22ನೇ ತಾರೀಕಿನಂದು ಲೋಕಾರ್ಪಣೆಯಾಗಲಿರುವಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರ. ಈಗಾಗಲೇ ಅಯೋಧ್ಯೆಯಲ್ಲಿ ಭರ್ಜರಿ ಸಿದ್ಧತೆಗಳು ನಡೀತಾನೆ ಇದೆ. 3 ಪಥಗಳನ್ನು ಹಾಕಲಾಗಿದೆ. 30,000 ಕೋಟಿ ವೆಚ್ಚದಲ್ಲಿ ಈ ಭವ್ಯವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಜೊತೆಗೆ ಏರ್ಪೋರ್ಟ್ ರೆಡಿ ಆಗ್ತಾ ಇದೆ, ಆಮೇಲೆ ರೈಲ್ವೆ ನಿಲ್ದಾಣ ರೆಡಿ ಆಗ್ತಾ ಇದೆ. ರೈಲ್ವೆ ನಿಲ್ದಾಣ ಅಂತಂದರೆ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. 800-900 ಆ ಥರ ಒಂದು ಏರ್ಪೋರ್ಟ್, ಮತ್ತೊಂದು ಎಕರೆಗಟ್ಟಲೆ ಏರ್ಪೋರ್ಟ್ಗಳೆಲ್ಲ ಎಕರೆಗಟ್ಟಲೆ. ಇಲ್ಲಿ ಆಲ್ರೆಡಿ ದೆಹಲಿಯಿಂದ ಬಂದು ಅಲ್ಲಿಂದ ಭಕ್ತಾದಿಗಳು ಬರ್ಬೋದು. ಮೊದಲಿಗೆ 60 ಜನ ಮಾತ್ರ ಬರುವಂಥ ವಿಮಾನಗಳು ಮಾತ್ರ ಅವಕಾಶ ಇರುತ್ತೆ. ಆದರೆ ರೈಲ್ ಇದೆಯಲ್ಲ, 1,000 ಕಡೆಗಳಿಂದ 1,000 ರೈಲು ಅಲ್ಲಿಗೆ ಬರ್ಬೋದು ಅಂತ ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗಿದೆ. ಇವೆಲ್ಲದರ ನಡುವೆ ಎಲ್ಲರಿಗೂ ಕೂಡ ಆಹ್ವಾನ ಪತ್ರಿಕೆಗಳು ಕೂಡ ಹೋಗ್ತಾ ಇದೆ. ಕೆಲವರು ಅದನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ನಾವು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಅಂತ, ಇನ್ನು ಕೆಲವರು ನಮಗೆ ಆಹ್ವಾನ ಬಂದ ನಂತರ ಮಾತ್ರ ಹೋಗ್ತೀವಿ ಅಂತ, ಇನ್ನು ಕೆಲವರು ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಮಾತ್ರ ಹೋಗ್ತೀವಿ ಅನ್ನೋಂಥ ವಿಚಾರಗಳನ್ನು ಹೇಳ್ತಾನೆ ಇದ್ದಾರೆ. ಇದು ಕೂಡ ಒಂದು ರಾಜಕೀಯ ವಾಸನೆ ಕೂಡ, ಅಂದರೆ ಗಮಲು ಕಂಡು ಬರ್ತಾ ಇದೆ ಈ ರಾಮ ಮಂದಿರ ವಿಚಾರದಲ್ಲೂ ಕೂಡ. ಸೊ ಹಾಗಿದ್ರೆ ಈ ರಾಮ ಮಂದಿರ ವಿಚಾರವೂ ಕೂಡ ರಾಜಕೀಯ ವಸ್ತುವಾಗಿಬಿಡುತ್ತಾ ಅನ್ನುವಂಥ ಒಂದು ಚರ್ಚೆ ಇವತ್ತು ಶುರುವಾಗಿದೆ. ಇವತ್ತಿನ ಚರ್ಚೆಯನ್ನು ಆರಂಭಿಸೋಣ. ಎಸ್ ನಿರಂಜನ್ ಶೆಟ್ಟಿ ಅವರೇ, ನಾವು ಇವತ್ತು ಯಾಕೆ ಈ ಚರ್ಚೆಯಲ್ಲಿ ನಾವು ಈ ಪ್ರಶ್ನೆ ಕೇಳ್ತಿದ್ದೀವಿ ಅಂದರೆ, ಹೋಗ್ತಿದ್ದೀರೋ ಇಲ್ವೋ ಅಷ್ಟೇ ಪ್ರಶ್ನೆ. ಸಿಂಪಲ್, ಹೋಗ್ತಿರೋ ಇಲ್ವೋ ಅಷ್ಟೇ. ಇವಾಗ ನೋಡಿ, ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಾರೆ, ಡೈರೆಕ್ಟಾಗಿ ಹೇಳಿಲ್ಲ, ಆದರೆ ಸೂತ್ರಗಳ ಮೂಲಕ ಅವರು ನ್ಯೂಸ್ ಏಜೆನ್ಸೀಸ್ಗೆ ಇಂಡಿಕೇಟ್ ಮಾಡಿದ್ದಾರೆ ನಾನು ಹೋಗ್ತಿಲ್ಲ ಅಂತ. ಮಮತಾ ಬ್ಯಾನರ್ಜಿ ಅವರು ಯಾಕೆ ಹೋಗ್ತಿಲ್ಲ ನನಗೆ ಗೊತ್ತಿಲ್ಲ. ತೃಣಮೂಲ್ ಕಾಂಗ್ರೆಸ್ ಚೀಫ್ ಮತ್ತು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೋಗ್ತಿಲ್ಲ. ಸಮಾಜವಾದಿ ಪಾರ್ಟಿಯಿಂದ ಅಖಿಲೇಶ್ ಯಾದವ್ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ ಹೋಗ್ತಿಲ್ಲ ಅಂತ. ಈಗ CPM ಇಂದ ಸೀತಾರಾಮ್ ಯೆಚೂರಿ, ಬೃಂದಾ ಕರಾತ್ ಅವರು ಇಂಡಿಕೇಟ್ ಮಾಡಿದ್ದಾರೆ, ಡೈರೆಕ್ಟಾಗಿ ಹೇಳಿದ್ದಾರೆ ಹೋಗ್ತಿಲ್ಲ ಅಂತ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಗೊಂದಲ ಇದೆ. ಈಗ ಗೊಂದಲ, ಕನ್ಫ್ಯೂಷನ್, ಗೊತ್ತಿಲ್ಲ ಹೋಗಬೇಕೋ ಹೋಗಬಾರ್ದೋ ಗೊತ್ತಿಲ್ಲ. ಯಾರಿಗೋಗಿದೆ ಹೋಗಿದೆ ಇನ್ವಿಟೇಷನ್? ಈಗ ಸೋನಿಯಾ ಗಾಂಧಿ ಅವ್ರಿಗೆ ಹೋಗಿದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೋಗಿದೆ. ಆದರೆ ಶೆಟ್ಟಿ ಅವರೇ, ನಿಮ್ಗೆ ಆಶ್ಚರ್ಯ ಪಡ್ತೀರಾ, ನಿನ್ನೆ ನಾನು ಒಂದಷ್ಟು ದೊಡ್ಡ ಇಂಟರ್ವ್ಯೂ ಬಂತು ಸ್ಯಾಮ್ ಪಿಟ್ರೋಡಾ ಅವ್ರದ್ದು. ಸ್ಯಾಮ್ ಪಿಟ್ರೋಡಾ ಯಾರು ಅಂತ ಕೇಳ್ಬೋದು ನೀವು. ಸ್ಯಾಮ್ ಪಿಟ್ರೋಡಾ ಬಂದ್ಬಿಟ್ಟು ಕಾಂಗ್ರೆಸ್ ಓವರ್ಸೀಸ್ ಇನ್ಚಾರ್ಜ್. ಅವರು ರಾಹುಲ್ ಗಾಂಧಿಗೆ ಒಬ್ರು ಗುರು ಇದ್ದಂಗೆ. ರಾಜೀವ್ ಗಾಂಧಿಯ ಬಹಳ ಆಪ್ತ ಸ್ನೇಹಿತ ಮತ್ತು ರಾಜೀವ್ ಗಾಂಧಿಯ ಕಾರಣಕ್ಕಾಗಿ ಬಂದಂಥವರು. ಆಮೇಲೆ ನಮ್ಮ ಈ ಕಾಯಿನ್ ಬೂತ್ನ ಪಿತಾಮಹನೇ ಅವರು. ಅಲ್ಲ, ಕಾಯಿನ್ ಬೂತ್ ಕೂಡ ಅವ್ರದೇ ಬಹಳ. ಅವ್ರು ಹೇಳೋದು ಕಾಯಿನಲ್ಲಿ ಸಿಕ್ತು ಅಂತ. ಅವ್ರು ಏನು ಹೇಳ್ತಾರೆ ಗೊತ್ತಾ ಶೆಟ್ಟಿ ಅವರೇ? ಅವ್ರು ಹೇಳೋದು, ನನಗೆ ಅಸಹ್ಯ ಆಗುತ್ತೆ, ಏನಾಗ್ತಿದೆಯೋ ನಂಗೆ ಅಸಹ್ಯ ಆಗುತ್ತೆ, ನನಗೆ ತುಂಬ ನಂಗೊಂದು ಅವಮಾನ ಆಗ್ಬಿಟ್ಟಿದೆ ಅಂತ. ಬನ್ನಿ ಚರ್ಚೆ ಶುರು ಮಾಡೋಣ. ನಾವಿಬ್ಬರೇ ಚರ್ಚೆ ಮಾಡ್ತೀರಿ ಇಲ್ಲಿ. MG ಮಹೇಶ್ BJP ವಕ್ತಾರರು ನಮ್ಮೊಂದಿಗೆ ಇವತ್ತು, ನಾಗೇಂದ್ರ ಪ್ರಸಾದ್ JDS ವಕ್ತಾರರು, ರಾಮಕೃಷ್ಣ ಅವರು ಕಾಂಗ್ರೆಸ್ ಮುಖಂಡರು, ಬಸವರಾಜ್ ಇಟ್ನಾಳ್ ವಿಶ್ಲೇಷಕರು, ವಕ್ತಾರರು. ಆಗ್ಬೋದು ಸರ್ ನೀವು ಎಲ್ಲ ಒಬ್ಬರೇ, ಇಟ್ಸ್ ಆಲ್ ದ ಸೇಮ್, ನೋ ಪ್ರಾಬ್ಲಮ್. ಭರತ್ ರಾಜ್ ಅವರು CPM ಮುಖಂಡರು, ಅವರು ನಮ್ಮ ಜೊತೆ ಝೂಮಲ್ಲಿ ಜಾಯ್ನ್ ಆಗ್ತಾರೆ. ಓಕೆ, ಮೊದಲನೇ ಪ್ರಶ್ನೆ ರಾಮಕೃಷ್ಣ ಅವರೇ ನಿಮಗೆ. ಈಗ ನೋಡಿ, ನೀವು ಶ್ರೀರಾಮಚಂದ್ರ, ಈಗ ರಾಮ ಮಂದಿರ ಅಂದರೆ, ರಾಮ ಮಂದಿರ ಈ ದೇಶದ ಮಂದಿರ. ಇದು ನಿಮ್ಮ ಹೆಸರಲ್ಲೂ ರಾಮ ಇದೆ. ನೀವು ಯಾಕೆ ಹೋಗಬಾರ್ದು? ಕಾಂಗ್ರೆಸ್ ಪಾರ್ಟಿ ನಾಯಕರು ಯಾಕೆ ಹೋಗಬಾರ್ದು? ಉದ್ಘಾಟನೆಗೆ ನೀವು ಹೋಗ್ತಿರೋ ಹೋಗಲ್ವೋ? ಸಿಂಪಲ್ ಕ್ವೆಶ್ಚನ್ ಅಷ್ಟೇ ರಾಮಕೃಷ್ಣ ಅವರೇ. ನೀವು ಕೇಳ್ತಾ ಇರೋದು ಕ್ವಿಜ್ ಅಲ್ಲ, ಇದು ರಾಜಕೀಯ ಕ್ವೆಶ್ಚನ್. ಇದು ದೇಶದ ಅಸ್ಮಿತೆ ಪ್ರಶ್ನೆ, ದೇಶದ ಭಕ್ತಿ ಪ್ರಶ್ನೆ, ದೇಶದ ರಾಮನ ಇವತ್ತು ಒಂದು ದೇವಸ್ಥಾನ ಕಟ್ತಾ ಇರ್ತಕ್ಕಂಥ ವಿಚಾರ. ಇಲ್ಲಿ ನಮಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಅದಂತೂ ಹೇಳಬಲ್ಲೆ. ಆಹ್ವಾನ ಬಂದಿರತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ, ಸೋನಿಯಾ ಮೇಡಮ್ ಕೊಟ್ಟಿದ್ದಾರೆ, ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಅಧೀರ್ ರಂಜನ್ ಚೌಧರಿ ಅವರಿಗೆ ಇನ್ವಿಟೇಷನನ್ನು, ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು ಜನವರಿ 22ಕ್ಕೆ. ಅರ್ಥ ಆಗ್ತಿದೆಯಾ? ಈಗ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಮತ್ತೊಂದು ಅಂತಕ್ಕಂಥದ್ದನ್ನು ಈ ಕ್ಷಣದಲ್ಲಿ ಈಗಲೇ ಹೇಳಿ ಆಗುತ್ತೆ ಅನ್ನಕ್ಕಂಥದ್ದಲ್ಲ. 22ನೇ ತಾರೀಕುವರೆಗೂ ಟೈಮ್ ಇದೆ. ನಾವು ಯಾವಾಗ ಹೋಗಬೇಕು, ಆ ಸ್ಥಳಕ್ಕೆ ಯಾವಾಗ ಹೋಗಬೇಕು, ಆ ಕಾರ್ಯಕ್ರಮಕ್ಕೆ ಯಾವಾಗ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳಿಸೋರಿದ್ದಾರೆ. ಹಾಗಾಗಿ ಈ ಕ್ಷಣದಲ್ಲಿ ನೀವು ಹೇಳಿ ಅಂದರೆ ನಾನು ಅದಕ್ಕೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥವ್ರು, ಇನ್ವಿಟೇಷನ್ ಸ್ವೀಕರಿಸಿರ್ತಕ್ಕಂಥವ್ರು ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಹಾಗಾಗಿ ರಾಮನ ಈ ಒಂದು ವಿಶೇಷ ದಿನ ಏನಿದೆ, ಈ ವಿಶೇಷ ಕಾರ್ಯಕ್ರಮ ಏನಿದೆ, ಇಡೀ 140 ಕೋಟಿ ಜನ ಏನು ಅದನ್ನು ಈ 1950ನೇ ಇಸ್ವಿಯಿಂದ ಈ ಕೋರ್ಟ್ ಕಟಕಟೆಗೆ ಬಂದಾಗಿಂದ ಹಿಡಿದು ಇಲ್ಲಿವರೆಗೂ ಏನನ್ನ ಬಯಸ್ತಾ ಇದ್ರು ಆ ದಿನ ಹತ್ತಿರ ಬಂದಿದೆ. ಈ ಹತ್ತಿರ ಬಂದಿರತಕ್ಕಂಥ ಸಮಯದಲ್ಲಿ
ಒಂದು ಆ ವಾತಾವರಣ ನೋಡ್ತಾ ಇದ್ರೆ ಯಾವುದೋ ಒಂದು ರಾಜಕೀಯ ವಾತಾವರಣದಿಂದ ಹೊರಗಿದ್ರೆ ಈ ದೇಶದ ಭಕ್ತರಿಗೆ, ಈ ದೇಶದ ನಾಗರಿಕರಿಗೆ ಅದು ಉತ್ತಮ. ಇಡೀ ಪ್ರಪಂಚದ ಭಕ್ತರಿಗೆ ಅದೊಂದು ಏನು ಉತ್ತಮವಾದಂತ ಒಂದು ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ಹೇಳ್ತಕ್ಕಂಥದ್ದು ಯಾವ್ದಾದ್ರೂ ರಾಜಕೀಯ ವಾಸನೆ ಇದ್ರೆ, ಯಾವ್ದಾದ್ರೂ ಒಂದು ರಾಜಕೀಯ ಒಂದು ಅದ್ರ ಒಳಗಡೆ ನುಸುಳುತ್ತಾ ಇದ್ರೆ ನಿಜವಾಗ್ಲೂ ಕೂಡ ಇದು ರಾಮನಿಗೆ ಮಾಡ್ತಕ್ಕಂಥ ಅವಮಾನ ಆಗ್ತದೆ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು, ನಮ್ಗೆ ಇನ್ವಿಟೇಷನ್ ಬಂದಿರತಕ್ಕಂಥ ನಿಜ. ನಾವು ಇನ್ನು ಜನವರಿ 22ನೇ ತಾರೀಕುವರೆಗೂ ಸಾಕಷ್ಟು ಸಮಯ ಇದೆ. ಯಾವ ರೀತಿ ಹೋಗ್ಬೇಕು ಅಂತ ಅವ್ರು ಹೋಗೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅದು ಮುಂದೆ ಗೊತ್ತಾಗುತ್ತೆ.